ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಮೊದಲು ನನ್ನ ತಾಯಿಗೆ ನನ್ನ ತಾಯಿ ನನಗೆ ಕಲಿಸಿದ ಗುರು ಆಕೆಗೆ ಶುಭಾಶಯ. ಆಮೇಲೆ ನನ್ನ ಪಾಠ ಕಲಿಸಿದ ಗುರುಗಳಿಗೆ ಅವರಿಗೆ ಶುಭಾಶಯಗಳನ್ನು ಹೇಳಿ ಇವತ್ತಿನ ನನ್ನ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಬೆಳಗ್ಗೆ ಎದ್ದು ಕೂಡಲೇ ಇವತ್ತು ಮಗಳದ್ದು ಬಾಕ್ಸ್ ಅದು ಏನೂ ಇದ್ರಿಕಿಲ್ಲ, ಹೀಗಾಗಿ ಸೊಕಾಶೆ ಎದ್ದೆ ಇವತ್ತು. ಆದರೂ ಲೇಟಾಗೇ ಬಿಟ್ಟಿತ್ತು ರೀ, ಎಲ್ಲ ಕೆಲಸ ಮುಗಿಸ್ಕೋಬೇಕಾಗಿತ್ತಲ್ಲ. ಇವತ್ತು ಗುರು ಪೂರ್ಣಿಮಾ ಇತ್ತು, ಆಮೇಲೆ ಹುಣ್ಣಿಮೆನೂ ಇತ್ತು, ಹೀಗಾಗಿ ಲಘು ಎಲ್ಲ ಕೆಲಸ ಆಗಬೇಕಾಗಿತ್ತು. ಫಸ್ಟ್ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಫ್ರೆಶ್ ಅಪ್ ಆಗಿ ಆಮೇಲೆ ನೀರು ಕುಡೋದೆ ರೀ. ಬಿಸಿನೀರು ಕಾಸ್ಕೊಂಡು ನೀರು ಕುಡೋದೆ. ಆಮೇಲೆ ದೇವ್ರ ದೀಪ ಅದು ಎಲ್ಲ ತೊಳ್ಕೊಬೇಕಾಗಿತ್ತು ರೀ, ದೇವ್ರ ಭಾಂಡಿ ತೊಳ್ಕೊಬೇಕಾಗಿತ್ತು. ಫಸ್ಟ್ ದೀಪ ತೊಳ್ಕೊಂಡೆ. ಒಂದು ಪಾತಿಲಿ ಒಳಗೆ ನೀರು ಹಾಕಿ 1-2 ಸ್ಪೂನು ಸೋಪಿನ ಪೌಡರ್ ಹಾಕಿ 1 ಸ್ಪೂನು ಸೋಡಾ ಪೌಡರ್ ಹಾಕಿ ಚಂದ ಕುದಿಸ್ಬೇಕ್ರಿ. ಆ ದೇವ್ರ ದೀಪ ಅದು ಅದ್ರೊಳಗೆಲ್ಲ ಹಾಕಿ ಚಂದಂದ್ರೆ ಒಂದು 5-10 ನಿಮಿಷ ಕುದಿಸ್ಕೋಬೇಕ್ರಿ. ಆ ಕುದಿಯುತ್ತನ ಅಂಥೇಳಿ ನಾನು ನೀರು ಕುಡ್ಕೋತ ಕೂತಿದ್ದೆ. ಅದು ಬರೋದಕ್ಕಂದ್ರೆ ಅವೆಲ್ಲ ಕುದ್ದಿದ್ದು ರೀ. ಕುದ್ದಿದ್ದಾದ ಕೂಡಲೇ ಅವನ್ನೆಲ್ಲ ಹಾಕಿ ಆಮೇಲೆ ಅದನ್ನ ವಿಮ್ ಡ್ರಾಪ್ಸ್ ಹಾಕಿ ಮತ್ತು ಸ್ವಲ್ಪ ತಿಕ್ಕಬೇಕ್ರಿ. ತಿಕ್ಕಿದ ಕೂಡಲೇ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಚಂದ ಇದು ಬರ್ತಾ ಶೈನಿಂಗ್ ಬರ್ತಾವ. ಎಣ್ಣೆ ಜಿಡ್ಡದು ಸಹಿತ ಎಲ್ಲ ಹೋಗಿರ್ತದ್ರಿ, ಏನು ಎಣ್ಣೆ ಜಿಡ್ಡ ಇರೋದಿಲ್ಲ. ಆಮೇಲೆ ದೇವ್ರ ಮುಂದೆ ನಾನು ರಂಗೋಲಿ ಹಾಕಬೇಕಾಗಿತ್ತು. ದಿನದ್ದು ಚಾತುರ್ಮಾಸದ ರಂಗೋಲಿ, ತುಳಸಿಗೆ ನೀರು ಹಾಕೋದು ದಿನ ಮಾಡ್ತೀನಿ ರೀ. ಹಿಂಗಾಗಿ ಚಾತುರ್ಮಾಸದ ಎಲ್ಲ ರಂಗೋಲಿ ಹಾಕೋದಾಯ್ತು. ದೇವ್ರ ಮುಂದೆ ದೀಪ ಬೆಳಗ್ಗೆ ಹನುಮಾನ್ ಚಾಲೀಸಂದು ಎಲ್ಲ ಮುಗಿಸ್ಕೊಂಡು ದೇವ್ರ ತುಳಸಿ ರಂಗೋಲಿ ಹಾಕೋತನ ಅಂದ್ರೆ 9:30 ಆಗಿಬಿಟ್ಟಿತ್ತು. ಟಿಫಿನದು ಟೈಮೂ ಆಗಿತ್ತು. ಎಲ್ಲ ಮತ್ತು ಭಾಳ ಲೇಟ್ ಆಗ್ತದಂತ ಹೇಳಿ ಇವತ್ತು ಅವಲಕ್ಕಿ ಸಿಂಪಲಾಗಿ ಅವಲಕ್ಕಿ ಮಾಡಿದ್ದೆ ರೀ. ಅವಲಕ್ಕಿ ತಿಂದಾದ್ಮೇಲೆ ಮತ್ತು ನಮ್ಮ ಮನೆಯವರು ಪೂಜೆ ಮಾಡೋರಿದ್ರು ಇವತ್ತು. ಎಲ್ಲ ಪೂಜೆ ಅಂತ ಹೇಳಿ ದೇವ್ರ ಮುಂದೆ ಎಲ್ಲ ರೆಡಿ ಮಾಡಿಕೊಟ್ಟೆ ಅವರಿಗೆ. ದೇವ್ರ ಮುಂದೆ ದೇವ್ರದ್ದು ಪೂಜೆ ಆಯ್ತು ರೀ. ಪೂಜೆ ಆದ ಕೂಡಲೇ ಇವತ್ತು ಗುರು ಪೂರ್ಣಿಮಾ ಅಂತ ಹೇಳಿ ಮತ್ತು ಆರತಿ ಇದು ಎಲ್ಲ ನೈವೇದ್ಯದು ಎಲ್ಲ ಆಗಬೇಕಾಗಿತ್ತು. ಎಲ್ಲ ಮಂಗಳಾರತಿ ಆರತಿ ಇದು ಎಲ್ಲ ಆಯಿತು. ಅದಾದಮೇಲೆ ಮಧ್ಯಾಹ್ನದ ಅಡುಗೆ ಮಾಡಬೇಕಾಗಿತ್ತು. ಇವತ್ತು ಒಂದು ಸ್ವಲ್ಪ ಗ್ಯಾಸ್ ರಿಪೇರಿಗೆ ಬಂದಿತ್ತು. ಗ್ಯಾಸ್ ರಿಪೇರಿ ಮಾಡಲಿಕ್ಕೂ ಬರಾಮಿದ್ದ, ಹೀಗಾಗಿ ಲಘು ಅಡುಗೆ ಮುಗಿಸ್ಕೋಬೇಕಾಗಿತ್ತು ನಾನು. ಹೀಗಾಗಿ ಅದಕ್ಕೆ ಇವತ್ತು ಬರೀ ಸಿಂಪಲಾಗಿ ಅಡುಗೆ ಮಾಡಿಬಿಟ್ಟೆ. ರವೆ ಚಪಾತಿ, ಆಮೇಲೆ ಬೀನ್ಸ್ ಪಲ್ಯ, ಚಟ್ನಿ, ರಸ, ಸಾರು, ಇಷ್ಟೆಲ್ಲ ಅಡುಗೆ ಐತ್ರಿ. ಮಧ್ಯಾಹ್ನದ ಅಡುಗೆ ಮಾಡಿ ಮುಗಿಸ್ಕೋದ್ರೊಳಗೆ ಅಂದ್ರೆ ಅವನು ಗ್ಯಾಸ್ ರಿಪೇರಿಗೆ ಬಿಟ್ಟಿದ್ದ. ಆಮೇಲೆ ಮತ್ತು ಗ್ಯಾಸ್ ರಿಪೇರಿ ಮಾಡಿ ಹೋದಾದ್ಮೇಲೆ ಎಲ್ಲ ಮತ್ತು ಬಟ್ಟೆದು ಎಲ್ಲ ಕೆಲಸ ಆಯಿತು. ಮತ್ತೊಂದು ಅರ್ಧ ಕೆಲಸ ಆಯಿತು. ಆಮೇಲೆ ಮಧ್ಯಾಹ್ನ ಊಟ ಆಯಿತು. ಊಟ ಆದಮೇಲೆ ಮತ್ತು ಮಧ್ಯಾಹ್ನದ ಸ್ವಲ್ಪ ರೆಸ್ಟ್ ತೊಗೊಂಡಾದ್ಮೇಲೆ ರೀ. ಆಮೇಲೆ ಮತ್ತು ಸ್ವಲ್ಪ ನಾನು ಮಾರ್ಕೆಟ್ಗೆ ಕೆಲಸ ಇತ್ತು. ಸಂಡೇ ಅಂದ ಕೂಡಲೇ ಮಾರ್ಕೆಟಿಗೆ ಹೋಗ್ಬೇಕಾಗಿತ್ತು. ಹೀಗಾಗಿ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಫಸ್ಟ್ ರಿಲಯನ್ಸಿಗೆ ಹೋಗಿದ್ವಿ. ಮಳೆಯೊಳಗೆ ಮಾರ್ಕೆಟಿಗೆ ಹೋಗೋದು ಬ್ಯಾಡ ಅಂದ್ಕೊಂಡ್ವಿ, ರಿಲಯನ್ಸ್ಗೆ ಹೋದ್ವಿ. ಆಮೇಲೆ ಮತ್ತು ಸ್ವಲ್ಪ ಹೋಗಬೇಕಂತ ಹೇಳಿ ಮತ್ತು ರಿಲಯನ್ಸಿಂದ ಮತ್ತು ಮಾರ್ಕೆಟಿಗೆ ಹೋಗಿ ಬಂದ್ವಿ. ಆಮೇಲೆ ಇಷ್ಟೇ ಇವತ್ತಿನ ಲಾಗ್ ನಾನು ಮುಗಿಸ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್